God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. You are gifted to be in the presence of a God on this day. ಈ ಒಂದು ದಿನದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಕಂಡು ಬರುವುದಕ್ಕೆ ನಾವೆಲ್ಲರೂ ಈ ಒಂದು ವಿಶೇಷ ದಿನದಲ್ಲಿ ಕಂಡು ಬರುವುದಕ್ಕೆ ಆಶೀರ್ವಾದವನ್ನು ಹೊಂದಿದವರಾಗಿದ್ದೇವೆ. And today's topic is faith without works is dead. ಕ್ರಿಯೆ ಇಲ್ಲದಂಥ ವಿಶ್ವಾಸವು ಸತ್ತದ್ದು ಎನ್ನುವಂಥದ್ದು ಇಂದಿನ ದಿನದ ಶೀರ್ಷಿಕೆ. During the period of St. Paul's, there was an argument from the Jews, those who were getting converted to Christianity. ಅಪೊಸ್ತಲನಾದಂಥ ಪೌಲನ ಕಾಲಗಳಲ್ಲಿ ಅಲ್ಲಿ ಯಹೂದ್ಯರು ಕ್ರೈಸ್ತರಾಗಿ ಅವರು ಮಾರ್ಪಡುವಂಥ ಸಮಯದಲ್ಲಿ ಕೆಲವು ವಾಗ್ವಾದಗಳು ಕಂಡುಬಂದವು. They believed that following the commandments of the Ten Commandments is required to be saved. ಅವರ ಪ್ರಕಾರವಾಗಿ ರಕ್ಷಣೆ ಹೊಂದುವುದಕ್ಕೆ ದಶಾಜ್ಞೆಗಳನ್ನು ಹಿಂಬಾಲಿಸುವಂಥದ್ದು ಪಾಲಿಸುವಂಥದ್ದು ಉತ್ತಮ ಎನ್ನುವಂಥ ಒಂದು ಅವರ ಒಂದು ಅನಿಸಿಕೆಯಾಗಿತ್ತು. They believed that a man become righteous if he follows the commandments of God. ದೇವರ ಆಜ್ಞೆಗಳನ್ನು ಪಾಲಿಸುವುದರ ಮುಖಾಂತರವಾಗಿ ಮನುಷ್ಯನು ಆತನು ರಕ್ಷಣೆಯನ್ನು ಹೊಂದುವನು ಮತ್ತು ಉತ್ತಮನಾಗಿರುವನು ಎನ್ನುವಂಥದ್ದು ಅವರ ಒಂದು ವಾಡಿಕೆಯಾಗಿತ್ತು. And they believed that people have, everyone have to follow the Jewish custom of circumcision and Jewish culture. Only those people become righteous and they have the right to enter into the kingdom of God. ಅವರೆಲ್ಲರೂ ತಿಳಿದಿರುವಂಥ ಪ್ರಕಾರವಾಗಿ ಯಹೂದ್ಯರ ಎಲ್ಲ ವಿಧವಾದಂಥ ಬಳಕೆಯಲ್ಲಿರುವಂಥ ಕಾರ್ಯಗಳನ್ನು ಸಂಸ್ಕೃತಿಗಳನ್ನು ಹಿಂಬಾಲಿಸುವಂಥದ್ದು, ಅಂದರೆ ಸುನ್ನತಿ ಮಾಡುವುದು, ಈ ರೀತಿಯಾಗಿ ಕೆಲವು ಕಾರ್ಯಗಳನ್ನು ಹಿಂಬಾಲಿಸುವುದರ ಮುಖಾಂತರವಾಗಿಯೇ ಅವರು ದೇವರನ್ನು ಹಿಂಬಾಲಿಸುವುದು ಎಂಬುದಾಗಿ ತಿಳಿದುಕೊಂಡಿದ್ದರು. So at that time Paul wants to confront those people saying that it is not by the works of man a man is saved, but by the grace of God only he is saved. ಆ ಒಂದು ಸಮಯದಲ್ಲಿ ಅಪೊಸ್ತಲನಾದಂಥ ಪೌಲನು ಆತನು ಹೇಳುವಂಥ ಮಾತು, ಮನುಷ್ಯನು ತನ್ನ ಕ್ರಿಯೆಗಳಿಂದಲ್ಲ ದೇವರ ಆತನ ಕೃಪೆಯಿಂದ ಮಾತ್ರವೇ ಆತನು ರಕ್ಷಣೆ ಹೊಂದುವನು ಎಂಬುದಾಗಿ ಹೇಳುತ್ತಾನೆ. That's why he said in Romans 3:20 that therefore by the deeds of the law no flesh will be justified in his sight, for by the law is the knowledge of sin. ಆದ್ದರಿಂದ ಆತನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರುಹು ಉಂಟಾಗುತ್ತದಷ್ಟೇ. Is very clearly mentioned as an argument that man is not justified by the works of his hand, or the deeds of the man will not make him righteous, but only through the faith by the grace one is saved. ಇಲ್ಲಿ ಆತನು ಹೇಳುವಂತ ಮಾತು, ಒಬ್ಬ ಮನುಷ್ಯನು ತನ್ನ ಕ್ರಿಯೆಗಳಿಂದ ಮಾತ್ರವೇ ಆತನು ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಮತ್ತು ಒಬ್ಬ ವ್ಯಕ್ತಿಯು ತನ್ನ ಕ್ರಿಯೆಗಳಿಂದ ಆತನು ನೀತಿವಂತನಾಗಿ ಕಂಡುಬರುವುದಿಲ್ಲ, ದೇವರ ಕೃಪೆಯಿಂದ ಮತ್ತು ನಂಬಿಕೆಯಿಂದ ಮಾತ್ರವೇ ಆತನು ನೀತಿವಂತನೆಂದು ಎಣಿಸಲ್ಪಡುವನು ಎಂಬುದಾಗಿ ಹೇಳಲ್ಪಟ್ಟಿದೆ. So if put for the argument in Romans 3 verses 23 to 25, he said
For all have sinned and fall short of the glory of God. ಆತನು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ರಿಂದ 25ರವರೆಗೂ ಹೇಳುವಂತ ಮಾತು, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. And we are justified freely by His grace through the redemption that is in Christ Jesus. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. That's why a man is justified by the grace of God, not by the deeds of man. ಆದ್ದರಿಂದಲೇ ಒಬ್ಬ ವ್ಯಕ್ತಿಯು ನೀತಿವಂತನು ಎಂಬುದಾಗಿ ನಿರ್ಣಯಿಸಲ್ಪಡುವುದು ದೇವರ ಉಚಿತಾರ್ಥವಾದಂಥ ಆ ಕೃಪೆಯಿಂದಲೇ ಹೊರತು ಆತನು ಮಾಡುವಂಥ ಕ್ರಿಯೆಗಳಿಂದಲ್ಲ. And if for that he put forth the argument in Romans chapter 4 verse 2. ರೋಮಾಪುರದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, For if Abraham was justified by works, he has something to boast about, but not before God. For what does the scripture say? Abraham believed God, and it was accounted to him for righteousness. Now to him who works, the wages are not counted as grace, but as a debt. But to him who does not work, but believes on him who justifies the ungodly, his faith is accounted for righteousness. ಇಲ್ಲಿ 4ನೇ ಅಧ್ಯಾಯ 2ರ ನಂತರವಾಗಿ ಆತನು ಹೇಳುವಂತ ಮಾತು, ಅಬ್ರಹಾಮನು ಪುಣ್ಯಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂದು ಹೇಳ್ತಾನೆ. ಮುಂದಕ್ಕೆ ಆತನು ಹೇಳುವುದು, ಕರ್ತನು ಯಾವನ ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂತದ್ದೆಂದು ಎಣಿಕೆಯಾಗುವುದಿಲ್ಲ, ಅದು ಸಲ್ಲತಕ್ಕದ್ದೇ ಎಂದು ಎಣಿಕೆಯಾಗುವುದು. ಯಾವನು ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರನ್ನು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಡುವುದು. He very clearly argues here, it is our faith on Jesus Christ and the grace of Jesus Christ alone is required to make a person righteous, and this will give their salvation. ಮನುಷ್ಯನ ಕ್ರಿಯೆಗಳೆಲ್ಲ ಇಲ್ಲಿ ಬಹಳ ಸ್ಪಷ್ಟವಾಗಿ ಆತನು ಹೇಳುವಂತ ಮಾತು, ಒಬ್ಬ ಮನುಷ್ಯನು ದೇವರ ಮೇಲಿಟ್ಟಿರುವಂತ ನಂಬಿಕೆಯು ಮತ್ತು ಆತನು ತನ್ನ ಕೃಪೆಯಿಂದ ಕೊಡುವಂಥದ್ದೇ ಆ ವ್ಯಕ್ತಿಗೆ ಆ ಒಂದು ನೀತಿ ಎಂದು ಎಣಿಸಲ್ಪಡುತ್ತದೆ ಮತ್ತು ರಕ್ಷಣೆ ಎನ್ನುವಂಥದ್ದು ಆತನಿಗೆ ದೊರೆಯುತ್ತದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾನೆ. Those days, these people were arguing that everyone who become Christian also should be circumcised. ಆ ಒಂದು ಕಾಲದಲ್ಲಿ ಜನರೆಲ್ಲರೂ ಹೇಳುತ್ತಾ ಇದ್ದಂಥ ಮಾತು, ಅವರು ವಾಗ್ವಾದ ಮಾಡುತ್ತಾ ಇದ್ದಂತೂ ಪ್ರತಿಯೊಬ್ಬನು ಸುನ್ನತಿ ಮಾಡಿಸಿಕೊಳ್ಳಲೇಬೇಕು ಎನ್ನುವಂಥದ್ದು. Then only he'll be a righteous man, then only his salvation is complete. ಆಗ ಮಾತ್ರವೇ ಆತನು ನೀತಿವಂತನು ಮತ್ತು ಆತನ ರಕ್ಷಣೆ ಎನ್ನುವಂಥದ್ದು ಪರಿಪೂರ್ಣವಾಗುತ್ತದೆ ಎಂದು ಹೇಳುತ್ತಾ ಇದ್ದರು. That's why in Galatians chapter 2 verse 12 onwards, Paul argues very well that human work will never save us. He says, buried with him in baptism. It is a grace, not faith. We are buried with him in baptism, in which you were also raised with him through faith in the working of God who raised him from the dead. And you, being dead in your trespasses, uncircumcision of your flesh, he has made alive together with him, having forgiven all your trespasses, wiped out the
handwriting requirements that was against us, which was contrary to us, and he has taken out the way, having nailed it on the cross, because he is graceful, he gives us the faith. ಕೊಲೊಸ್ಸೆಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯದ ನಂತರವಾಗಿ ಹೇಳಲ್ಪಟ್ಟಿದೆ, ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದಿರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನ ಕೂಡ ಎದ್ದು ಬಂದಿರಿ. ಅಪರಾಧಗಳನ್ನು ಮಾಡುವುದರಿಂದಲೂ ಸುನ್ನತಿ ಇಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತಾ ತೋರಿಸಿದನು. Hallelujah. Hallelujah. Here, all our sins, God nailed it on the cross. Whatever we have done, we cannot save ourselves with our human deeds. Whatever you do, again, it is a sin only. Whatever we commit, we can never overcome the sin we have committed. So, someone has to show is their grace to take away all these things. God, Jesus Christ, came into this world and took all my sin and nailed it on the cross, and I now become a righteous person. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಮ್ಮ ಎಲ್ಲ ಪಾಪಗಳನ್ನು ಜಡಿದು ಜಯವನ್ನು ಹೊಂದಿದಂಥವನಾಗಿದ್ದಾನೆ. ನಾವು ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ನಮ್ಮ ಕ್ರಿಯೆಗಳಿಂದ ಅದನ್ನು ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ಆ ಪಾಪಗಳನ್ನು ತೊಳೆಯುವುದಕ್ಕೂ ಸಾಧ್ಯವಿಲ್ಲ. ದೇವರು ತಾನು ಆ ಎಲ್ಲ ಪಾಪಗಳನ್ನು ಶಿಲುಬೆಯ ಮೇಲೆ ಜಡಿದು ನಮ್ಮನ್ನು ಬಿಡಿಸಿ ಈಗ ನಾವು ಸ್ವತಂತ್ರರಾಗಿರುವಂತೆ ನೀತಿವಂತರಾಗಿರುವಂತೆ ಮಾಡಿದ್ದಾನೆ. Hallelujah. Hallelujah. First, so it means a person to be saved, he requires the grace of God, not our good works. ಒಬ್ಬ ಮನುಷ್ಯನು ರಕ್ಷಣೆಯನ್ನು ಹೊಂದಬೇಕೆಂದು ಹೇಳುವುದಾದರೆ ಆತನ ಒಳ್ಳೆಯ ಕ್ರಿಯೆಗಳಲ್ಲ, ದೇವರ ಕೃಪೆಯು ಅವಶ್ಯಕವಾಗಿದೆ. To be saved, it is not our work, it is the grace of God. It brings us to this stage of saving. ನಾವು ರಕ್ಷಣೆ ಹೊಂದಬೇಕು ಎಂದು ಹೇಳುವುದಾದರೆ ನಮ್ಮ ಸಕ್ರಿಯೆಗಳಲ್ಲ, ದೇವರ ಕೃಪೆಯು ಮಾತ್ರವೇ ನಮ್ಮನ್ನು ರಕ್ಷಣೆಯೆಡೆಗೆ ನಡೆಸುವಂತದ್ದಾಗಿದೆ. Hallelujah. 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 So Paul was arguing with those Jews, all your good deeds, if you follow 10 commandments also, you will not be saved. Once, as Jesus was passing by, a man came and asked him, what shall I do to be saved? God said, follow the commandments of God. Then he said, yes, I follow all the 10 commandments. Not a single one I left. Everything I follow. Further, what should I do? He said, sell all your property, give to the poor people, follow me. ಒಬ್ಬ ವ್ಯಕ್ತಿಯು ದೇವರನ್ನು ಹಿಂಬಾಲಿಸಬೇಕು. ಒಬ್ಬ ವ್ಯಕ್ತಿಯು ಹೋಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಕೇಳುತ್ತಾನೆ, ನಾನು ನಿನ್ನನ್ನು ಹಿಂಬಾಲಿಸಬೇಕು ಎಂಬುದಾಗಿ. ಹಾಗಾದರೆ ನೀನು ಎಲ್ಲ ಎಲ್ಲ ಆಜ್ಞೆಗಳನ್ನು ಪಾಲಿಸುತ್ತೀಯ ಎಂದು ಕೇಳಿದಾಗ, ನಾನು ಎಲ್ಲ ಆಜ್ಞೆಗಳನ್ನು ಪಾಲಿಸುತ್ತೇನೆ ಎಂಬುದಾಗಿ ಅವನು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ಹಾಗಾದರೆ ನಿನ್ನಲ್ಲಿರುವಂಥ ಆ ಎಲ್ಲ ಶ್ರೀಮಂತಿಕೆಯನ್ನು ಮಾರಿಬಿಟ್ಟು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳ್ತಾನೆ. What shall I do to be saved? ನಾನು ರಕ್ಷಿಸಲ್ಪಡುವುದಕ್ಕೆ ಏನು ಸೇವೆ வேண்டும்? ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು? I am following all 10 commandments. ನಾನು ಎಲ್ಲ 10 ಆಜ್ಞೆಗಳನ್ನು ಹಿಂಬಾಲಿಸುತ್ತಾ ಇದ್ದೇನೆ. God said, no, that's not enough. ಅದು ಮಾತ್ರ ಸಾಲದು. Go and sell your property, everything, and follow me.
ನೀನು ನಿನ್ನ ಎಲ್ಲ ಆಸ್ತಿಯನ್ನು ಮಾರಿ ನನ್ನನ್ನು ಹಿಂಬಾಲಿಸು. So all your good works, whatever you do, hello, it is nothing but a cow dung, and they are rubbish, and they are not going to help us to be saved. ನೀನು ಮಾಡುತ್ತಿರುವಂಥ ಎಲ್ಲ ಒಳ್ಳೆಯ ಕಾರ್ಯಗಳು ಅದು ಅದು ಮಾತ್ರವೇ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಡಿ. ಅದು ಕಸವು ತಿಪ್ಪೆಯೂ ಆಗಿ ಕಾಣಲ್ಪಡುತ್ತದೆ. ಅದು ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. It is a faith that we have on Jesus Christ, and the grace of a God alone will save us and will give us. ನಮಗೆ ದೇವರ ಮೇಲಿರುವಂಥ ನಂಬಿಕೆ ಮತ್ತು ದೇವರ ಕೃಪೆಯು ಮಾತ್ರವೇ ನಮ್ಮನ್ನು ರಕ್ಷಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. Hallelujah. ಹಲ್ಲೆಲೂಯಾ. So when that period was over, see now the people accepted St. Paul's argument that grace, our faith will bring us to salvation. So faith is required. That is important. What is our faith? All Christians have a general definitions. Faith means accepting Jesus as our Savior, accepting that Jesus came into this world, accepting that Jesus shed His blood for us, and through the blood of Jesus Christ, our sins are washed away, and Jesus is going to come again, and we will go and meet Him in heaven. And these are the agreement with the definitions of the what written in the Bible. So people accepting all this concept, the Christianity concept, if I accept all these things, they thought that they will be a saved person or a faithful one. ಕ್ರೈಸ್ತರನ್ನು ಕೇಳಿ ನೋಡುವುದಾದರೆ, ನಂಬಿಕೆ ಎಂದು ಹೇಳಿ ಅದರ ಬಗ್ಗೆ ಕೇಳುವುದಾದರೆ, ಅವರು ಎಲ್ಲರಿಗೂ ತಿಳಿದಿರುವಂಥ ಒಂದು ಪರಿಭಾಷೆ ಇದೆ. ಅದೇನೆಂದು ಹೇಳುವುದಾದರೆ, ಯೇಸು ಕ್ರಿಸ್ತನ ಮೂಲಕವಾಗಿಯೇ ನಾವು ರಕ್ಷಣೆ ಹೊಂದುತ್ತೇವೆ, ಅದನ್ನು ನಾವು ನಂಬುತ್ತೇವೆ. ಮತ್ತು ಆತನು ಈ ಲೋಕಕ್ಕೆ ಬಂದನು, ಈ ಲೋಕದಲ್ಲಿ ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟನು. ಆತನ ಮುಖಾಂತರವಾಗಿಯೇ ನಾವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ ಮತ್ತು ಆತನೊಂದಿಗೆ ಇರುವುದಕ್ಕೆ ಸಾಧ್ಯ. ಇವೆಲ್ಲವನ್ನು ನಾವು ನಂಬುತ್ತೇವೆ, ಇದೆಲ್ಲವನ್ನು ಒಪ್ಪಿಕೊಳ್ಳುತ್ತೇವೆ ಎನ್ನುವಂಥದ್ದೇ ನಂಬಿಕೆ ಎಂಬುದಾಗಿ ಇಲ್ಲಿ ಇರುವಂಥ ಜನರ ಒಂದು ಪರಿಭಾಷೆಯಾಗಿ ಕಾಣಲ್ಪಡುತ್ತದೆ. So people accepted this concept of godliness of Jesus and sanctification through the blood, and our faith on Jesus will take us, and everyone thought they are saved, and they continued in their own sin which they were doing. ಈಗ ಜನರು ಪೌಲನ ಈ ಮಾತನ್ನು ಕೇಳಿ ಅವರೆಲ್ಲರೂ ದೇವರ ಮೇಲಣ ನಂಬಿಕೆಯಿಂದ ನಾವು ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ ತಿಳಿದು, ಈಗ ನಾವು ನಂಬಿಕೆಯಲ್ಲಿದ್ದೇವೆ, ರಕ್ಷಣೆಯಲ್ಲಿ ಇದ್ದೇವೆ ಎಂಬುದಾಗಿ ತಿಳಿದುಕೊಂಡು ತಾವು ಮಾಡುತ್ತಿದ್ದಂಥ ಪಾಪದಲ್ಲಿಯೇ ಇದ್ದುಕೊಂಡು ಆ ಪಾಪವನ್ನು ಮಾಡುತ್ತಲೇ ಇದ್ದರು. They have a faith on Jesus Christ, continue to do the same sin. ಅವರಿಗೆ ದೇವರ ಮೇಲೆ ನಂಬಿಕೆಯುಂಟು, ಆದರೂ ಮಾಡುತ್ತಿದ್ದಂಥ ಪಾಪವನ್ನು ಮಾಡುತ್ತಲೇ ಇದ್ದರು. So their faith was only in intellectual acceptance of the concept of faith. ಅವರ ಒಂದು ನಂಬಿಕೆ ಎಂದು ಹೇಳುವುದಾದರೆ ಅದು ಬೌದ್ಧಿಕವಾಗಿ ಇರುವಂಥ ಆ ಒಂದು ನಂಬಿಕೆಯನ್ನು ಅವರು ಒಪ್ಪಿಕೊಳ್ಳುವಂಥದ್ದಾಗಿ ಕಾಣಲ್ಪಡುತ್ತಾ ಇತ್ತು. But it is barren, and there is no obedience to follow the God's rule. ಆದರೆ ಅದರಲ್ಲಿ ದೇವರ ಆ ಒಂದು ಆಜ್ಞೆಗಳನ್ನು ಆತನು ಹೇಳಿದಂಥ ಮಾರ್ಗದಲ್ಲಿ ನಡೆಯುವಂಥ ರೀತಿಯಲ್ಲಿ ಜನರು ಕಂಡು ಬರ್ತಾ ಇರಲಿಲ್ಲ. Everyone accepting Lord Jesus Christ, taking Him as a Savior, everything fine, but in their activities, in their doing, after coming to the salvation, after receiving the salvation, they were continuing to do the same thing here, what they were doing.
ಅವರು ದೇವರ ನಂಬಿಕೆಯಲ್ಲಿ ಬಂದು ರಕ್ಷಣೆಯಲ್ಲಿ ಬಂದು ರಕ್ಷಣಾ ಮಾರ್ಗದಲ್ಲಿ ನಡೆಯುತ್ತಾ ಇದ್ದರೂ ಸಹ ತಾವು ಹಿಂದೆ ಬಿಟ್ಟು ಬಂದಂತ ಪ್ರತಿಯೊಂದು ಕಾರ್ಯವನ್ನು ಈಗಲೂ ಸಹ ಮಾಡುತ್ತಲೇ ಇದ್ದರು. But you must understand the faith has various meanings. ಇಲ್ಲಿ ನಂಬಿಕೆ ಎಂದು ಹೇಳಬೇಕಾದರೆ ಅನೇಕ ಅರ್ಥಗಳುಂಟು. The faithfulness refers to the quality of a person. ನಂಬಿಕೆ ಎಂದು ಹೇಳುವಾಗ ಅದು ಒಬ್ಬ ವ್ಯಕ್ತಿಯ ಹಂತ ಹಂತವಾದಂಥ ಗುಣಗಳನ್ನು ಅದು ನಮಗೆ ತೋರಿಸಿಕೊಡುವಂಥದ್ದಾಗಿದೆ. The first, actually, if you refer one context and tell you in Matthew chapter 24-25, ಮತ್ತಾಯನು ಬರೆದ ಸುವಾರ್ತೆ 24-25ರಲ್ಲಿ ಹೇಳಲ್ಪಟ್ಟಿದೆ. there it refers to a person, and he said a truthful and a truthful person is a faithful one. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 24-45ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಒಬ್ಬ ವ್ಯಕ್ತಿಯು ಆತನು ನಿಜಸ್ಥನಾಗಿದ್ದರೆ ಆತನು ನಂಬಿಗಸ್ತನು ಎಂಬುದಾಗಿ ನಂಬಿಗಸ್ತಿಕೆಯನ್ನು ಕುರಿತಾಗಿ ಇಲ್ಲಿ ಹೇಳಲ್ಪಟ್ಟಿದೆ. We have so many people working with us, or we have relatives, we have friend, but their character tells us whether he is faithful or not. Whether I can believe somebody and give him my money so that he will keep it safely, and will say, how is this person? Will say, no, he is a truthful person. He is my faithful one. He will never cheat. He will never lie. He will be truthful to the end. Even death comes, he will stand by the truth. So that is my faithful servant, we say. ನಾವು ನಮಗೂ ಸಹ ಬಂಧು ಬಳಗ ಸ್ನೇಹಿತರು ಉಂಟು. ಯಾರಾದರೂ ಕೇಳಿದರೆ ಈ ವ್ಯಕ್ತಿ ಹೇಗೆ ಎಂದು ನಾವು ಹೇಳುತ್ತೇವೆ, ಇವನಿಗೆ ಎಷ್ಟೇ ಹಣ ಕೊಟ್ಟು ಏನೇ ಮಾಡಿದ್ರೇನೋ ಆತನು ಎಲ್ಲದರಲ್ಲಿಯೂ ನಂಬಿಗಸ್ತಿಕೆಯಿಂದ ಇರ್ತಾನೆ, ಆತನು ಯಾವತ್ತೂ ಸುಳ್ಳಾಡೋದಿಲ್ಲ, ಪ್ರಾಣ ಹೋದ್ರೂ ಸರಿ ನಂಬಿಗಸ್ತಿಕೆಯನ್ನು ಕಾಪಾಡಿಕೊಳ್ಳುವಂತ ಅಷ್ಟು ಉತ್ತಮವಾದಂತ ಒಳ್ಳೆ ಆಳು ಎಂಬುದಾಗಿ ನಾವು ಹೇಳುತ್ತೇವೆ. Just imagine you are going on a tour and you kept some 1 crore cash in your house. To whom you will hand over the key to take care of your house? ನೀವೇನಾದರೂ ಒಂದು ಟೂರ್ಗೆ ಹೋಗುತ್ತೀರಿ ಎಂದು ಹೇಳುವುದಾದರೆ ನಿಮ್ಮ ಆಸ್ತಿ ಸಂಪತ್ತಿನ ಆ ಒಂದು ಕೀಲಿ ಕೈಯನ್ನ ಯಾರ ಕೈಯಲ್ಲಿ ಕೊಡ್ತೀರಿ? You will choose who is your best relative, your best friend, who is truthful. ನೀವು ಆಗ ನಿಮ್ಮ ಜೊತೆಯಲ್ಲಿ ಇರುವಂತವರಲ್ಲಿ ಯಾರು ಉತ್ತಮರು, ಯಾರು ನಂಬಿಗಸ್ತಿಕೆಯಿಂದ ನಡೆದುಕೊಳ್ಳುತ್ತಾರೋ ಎಂಬುದಾಗಿ ಅವರನ್ನು ಆರಿಸಿಕೊಳ್ಳುತ್ತೀರಿ. So here the faithfulness refers to the truthfulness of that person. ಇಲ್ಲಿ ನಂಬಿಗಸ್ತಿಕೆ ಎಂದು ಹೇಳುವುದಾದರೆ ಆ ವ್ಯಕ್ತಿಯು ಸುಳ್ಳಾಡದೆ ನಿಜಸ್ಥನಾಗಿರುವಂತದ್ದನ್ನು ಸೂಚಿಸುತ್ತದೆ. Next we can refer to Luke chapter 7 verses 2-10. We can see the centurion comes to Jesus Christ and pleads him to heal his servant. ಇಲ್ಲಿ ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 2-10ನೇ ವಾಕ್ಯದಲ್ಲಿ ಓದುವಂತಹ ಸಮಯದಲ್ಲಿ ಶತಾಧಿಪತಿಯು ಬಂದು ಯೇಸುವಿನ ಬಳಿಯಲ್ಲಿ ತನ್ನ ಆಳನ್ನು ಸ್ವಸ್ಥ ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ. Here also many people come here and ask Pastor, you pray because he has got sickness, he has got some devil possession, this, that, and all that you pray. What is that? He said, trusting that things will happen. ಇಲ್ಲಿಯೂ ಸಹ ಗಮನಿಸಿ ನೋಡಬೇಕಾದ್ರೆ ಅನೇಕ ಮಂದಿ ಬರುತ್ತೀರಿ, ಪಾಸ್ಟರ್ ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ, ಯಾಕಂದರೆ ಇವ್ರಿಗೆ ಈ ರೀತಿಯಾದಂಥ ಅನಾರೋಗ್ಯದಲ್ಲಿದ್ದಾರೆ ಮತ್ತು ದೆವ್ವದ ಕಾಟದಲ್ಲಿದ್ದಾರೆ ಎಂಬುದಾಗಿ. ಅಂದರೆ ನಂಬಿಕೆಯಿಂದ ಇವರು ಇದ್ರ ಪ್ರಾರ್ಥಿಸುವಂಥ ಸಮಯದಲ್ಲಿ ಇದರಿಂದ ನಮಗೆ ಒಳ್ಳೆಯದು ನಡೆಯುತ್ತದೆ ಎನ್ನುವಂಥ ನಂಬಿಕೆಯಿಂದ ಬರುವಂಥದ್ದು. There the centurion asked, and Jesus says, yes, okay, I'll come and pray. He said, no, I'm not worthy to take you into my house. You just say one word, Lord,
I trust that. One word, your one word, I trust. Same thing will happen. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಡಿಯಪ್ಪ ನಿಮ್ಮ ಮನೆಗೆ ಬಂದು ಪ್ರಾರ್ಥನೆ ಮಾಡುತ್ತೇನೆ ಎಂದು ಹೇಳುವಾಗ, ಇಲ್ಲ ದೇವ್ರೆ, ನೀನು ನನ್ನ ಮನೆಗೆ ಬರುವಷ್ಟು ನಾನು ಯೋಗ್ಯನಲ್ಲ, ಆದರೆ ನೀನು ಇಲ್ಲಿಂದ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಸ್ವಸ್ಥವಾಗುತ್ತದೆ ಎಂಬುದಾಗಿ ಆತನ ಆ ಒಂದು ನಂಬಿಕೆಯು ಅಲ್ಲಿ ಸೂಚಿಸುತ್ತದೆ. Hallelujah. Hallelujah. So here the faithfulness refers to the trust. ಇಲ್ಲಿ ಆ ವಿಶ್ವಾಸ ಎನ್ನುವಂಥದ್ದು ಆತನ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ಸೂಚಿಸುತ್ತದೆ. And Paul argues in Hebrews chapter 11:1. ಇಲ್ಲಿ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೇಳುವಂತ ಮಾತು, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. What we have not seen, we believe in that, and it is what we have not seen, but we believe that is there. ನಾವು ಯಾವುದನ್ನು ನೋಡದೇ ಇದ್ದೇವೋ, ಕಣ್ಣಿಗೆ ಕಾಣದೇ ಇದೆಯೋ ಅದು ಇದೆ ಎಂಬುದಾಗಿ ತಿಳಿದು ನಿಜವೆಂದು ತಿಳಿದುಕೊಳ್ಳುವುದೇ ನಂಬಿಕೆಯಾಗಿದೆ. Physically not there, but we believe it is there. ಅದು ಕಣ್ಣಿಗೆ ಕಾಣದೇ ಇರಬಹುದು, ಆದರೂ ಸಹ ಅದು ಇದೆ ಎಂಬುದಾಗಿ ನಾವು ನಂಬುತ್ತೇವೆ. And whatever we believed, we have to stand firm on that. ನಾವು ಯಾವುದನ್ನು ನಂಬುತ್ತೇವೋ ಅದರ ಮೇಲೆ ನಾವು ದೃಢವಾಗಿ ನಿಂತುಕೊಳ್ಳುತ್ತೇವೆ. That's what faith, Paul argues. ಅದೇ ನಿಜವಾದಂತ ನಂಬಿಕೆ ಎಂಬುದಾಗಿ ಪೌಲನು ಹೇಳ್ತಾನೆ. What he argued here is, do you know Jesus is here in this church now? ಈ ಒಂದು ಸಭೆಯಲ್ಲಿ ಈಗ ಯೇಸು ಕ್ರಿಸ್ತನೇ ಇಲ್ಲಿದ್ದಾನೆ, ನಿಮಗೆ ಗೊತ್ತಾ? How many people believe that Jesus is here? ಎಷ್ಟು ಜನ ಯೇಸು ಕ್ರಿಸ್ತನು ಇಲ್ಲಿದ್ದಾನೆ ಎಂಬುದಾಗಿ ನಂಬುತ್ತೀರಾ? Amen. ಆಮೆನ್. Because pastor seeing my hand, I said amen. ಪಾಸ್ಟರ್ ನೋಡ್ತಾ ಇದ್ದಾರೆ ನನ್ನ ಕೈಯನ್ನ, ಅದಕ್ಕೋಸ್ಕರ ನಾನು ಆಮೇನ್ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಾ? Do you really believe Jesus is here? ಯೇಸು ಕ್ರಿಸ್ತನು ಇಲ್ಲಿದ್ದಾನೆ ಎಂಬುದಾಗಿ ನೀವು ನಿಜವಾಗಲೂ ನಂಬುತ್ತೀರಾ? Where is he? Show me. If I ask you, where is he? Show me. ಆತನು ಎಲ್ಲಿದ್ದಾನೆ ತೋರಿಸಿ ಅಂತ ಕೇಳಿದ್ರೆ, Hello, that's what my faith is. ಅದೇ ನನ್ನ ನಂಬಿಕೆ. He is not here, physically not here. I know he is here. ಆತನು ಇಲ್ಲಿ ದೇಹಪೂರ್ವಕವಾಗಿ ಇಲ್ಲಿ ಇಲ್ಲದೆ ಇದ್ದರೂ ಸಹ ಆತನು ಇಲ್ಲಿ ಇದ್ದಾನೆ. Amen. ಆಮೆನ್. And he will heal me. ಆತನು ನನಗೆ ಸ್ವಸ್ಥತೆಯನ್ನು ಕೊಡ್ತಾನೆ. Amen. ಆಮೆನ್. That is your faith. ಅದು ನಿಮ್ಮ ನಂಬಿಕೆ. After few months he'll say, ನಿಜವಾಗಿ ಅವರು ನಿಮಗೆ ಸುಖ ಕೊಡ್ತಾನಾ? Will he really going to give you healing? Then that time what you will say? Amen? Or ಗೊತ್ತಿಲ್ಲ ರೀ, ನಾನು ಈ ಸಭೆಗೆ ಕೆಲವರು ಬರ್ತಾರೆ ಇಲ್ಲಿ, ಪಾಸ್ಟ್ರೇ ನಾನು 4 ವಾರದಿಂದ ಬರ್ತಾ ಇದ್ದೀನಿ, 5 ವಾರದಿಂದ ಬರ್ತಾ ಇದ್ದೀನಿ, ಏನು ನಡೀಲಿಲ್ಲ. ಅವ್ರಿಗೇನು ಬೇಕು? ಅಂದ ಫಸ್ಟ್ ವೀಕ್ ಓಕೆ, ನೆಕ್ಸ್ಟ್ ವೀಕಲ್ಲ ಆಗುತ್ತದೆ, ನೆಕ್ಸ್ಟ್ ವೀಕು, 3rd ವೀಕು, ಈಗ ಅವ್ರ ಫೇತ್ ಏನಾಗ್ತದೆ? ಇಟ್ ಈಸ್ ನಾಟ್ ಫರ್ಮ್ಲಿ ಬಿಲ್ಟ್ ಆನ್ ದ ರಾಕ್. ಅದು ಬಂಡೆಯ ಮೇಲೆ ದೃಢವಾಗಿ ನಿಲ್ಲುವಂತ ನಂಬಿಕೆಯಾಗಿಲ್ಲ, ಅದು ಅಲ್ಲಾಡುತ್ತಾ ಇದೆ. ದಟ್ ಈಸ್ ನಾಟ್ ಫೇತ್. ಹಿ ಸೇಸ್, ಎದ ನೀನು ನಂಬರಿಯೋ, ವಾಟ್ ಎವರ್ ಯು ಬಿಲೀವ್ ಸ್ಟ್ಯಾಂಡ್ ಆನ್ ಇಟ್ ಫರ್ಮ್ಲಿ, ದಟ್ ಈಸ್ ಫೇತ್. ನೀನು ಯಾವುದನ್ನು ನಂಬುತ್ತೀಯೋ ಅದರಲ್ಲಿ ದೃಢವಾಗಿ ನಿಲ್ಲು, ಅದೇ ನಂಬಿಕೆ. Whatever I told, all these 3 incidents is all intellectual brain work. Correct? These are all software, accepting and hoping that Jesus is going to come. Now everybody
The Bible says Jesus is going to come in the second coming, and every Christian also will say, yes, is going to come in the second coming. All that is what? Hope. And is it physically happening? ಯಾವಾಗ ಬಂದಿದ್ದಾರಾ? ಬರ್ತಾರೆ 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 ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬಂದಿದ್ದಾರೆ? ಇಲ್ಲ. ಸೊ ಯುವರ್ hope now is shattered. Hello, these are all intellectual acceptance of Christian concept, and everybody can do that. If you ask anybody when you are going to the baptism tank, do you accept Jesus is your Lord? Yes, He is my Lord. Do you accept that He has shed His blood for you? Yes, I believe that He has. Do you believe that His blood will sanctify you from all your sins? Yes, all that they say what? Only intellectual acceptance. ಇಲ್ಲಿ ಮೂರು ದೃಷ್ಟಾಂತಗಳನ್ನು ಹೇಳಿದೆವು. ಈ ಮೂರು ದೃಷ್ಟಾಂತಗಳಲ್ಲಿ ಗಮನಿಸಿ ನೋಡಬೇಕಾದರೆ ನಂಬಿಗಸ್ತಿಕೆ ಮತ್ತು ತನ್ನ ಸ್ವಸ್ಥತೆಗೋಸ್ಕರ ಇರುವಂಥ ಆ ಒಂದು ನಿಜವಾದಂಥ ದೇವರ ಮೇಲಿನ ನಂಬಿಕೆ ಮತ್ತು ಭರವಸೆ, ದೇವರು ಯೇಸು ಕ್ರಿಸ್ತನು ತನ್ನ ಎರಡನೇ ಬರುವಣದಲ್ಲಿ ಬರುತ್ತಾನೆ ಎನ್ನುವಂಥದ್ದಾಗಿ ನಿರೀಕ್ಷೆಯಿಂದ ಇರುವಂಥದ್ದು. ಅದು ಎಷ್ಟೋ ವರ್ಷಗಳಿಂದ ಹೇಳುತ್ತಾ ಬರುತ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಬರುತ್ತಾನೆ ಬರುತ್ತಾನೆ ಎಂಬುದಾಗಿ. ಆದರೂ ಸಹ ಇಂದಿನವರೆಗೂ ನಾವು ನಿರೀಕ್ಷೆಯಿಂದ ಅಲುಗಾಡದಂತೆ ಕಾಯುತ್ತಾ ಇರುವಂಥದ್ದು ನಂಬಿಕೆಯಾಗಿ ಕಾಣಲ್ಪಡುತ್ತದೆ. ಇವೆಲ್ಲವೂ ಸಹ ಭೌತಿಕವಾಗಿ ಕಾಣಲ್ಪಡುವಂಥ ದೇವರ ಮೇಲಿನ ನಂಬಿಗಸ್ತಿಕೆಗೆ ಕ್ರೈಸ್ತರು ಕೊಟ್ಟಿರುವಂಥ ಒಂದು ಪರಿಭಾಷೆಯಾಗಿ ಕಾಣಲ್ಪಡುತ್ತದೆ. Person who has got all this qualification of trustworthiness, truthfulness, has got a hope, may be a criminal also. ಒಬ್ಬ ವ್ಯಕ್ತಿಯು ಈ ರೀತಿಯಾಗಿ ಕಾಣಲ್ಪಡುವಂಥ ಆತನು ತನ್ನನ್ನು ಸಂಪೂರ್ಣವಾಗಿ ಅಂದರೆ ಈ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಯಾಗಿದ್ದರೂ ಸಹ ಆತನು ಒಬ್ಬ ಅಪರಾಧಿಯಾಗಿಯೂ ಕಾಣಲ್ಪಡಬಹುದು. Can he do? A murderer can accept Jesus Christ as his Savior? Yes. You will also believe that yes, whatever sin washed away. Yes. Can he believe that all that Jesus is going to come? Yes. Everything will say yes, yes, yes. But he will continue to commit the same sin which he has been committing. Is he a Christian or is he a righteous person? That is a question James asks now. ಈಗ ಒಬ್ಬ ವ್ಯಕ್ತಿಯು ಅಪರಾಧಿಯಾಗಿರುವಂಥ ವ್ಯಕ್ತಿ, ಕೊಲೆಗಾರನಾಗಿರುವಂಥ ವ್ಯಕ್ತಿಗೆ ಆತನು ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ನಂತರ ಯೇಸುವನ್ನು ನಂಬುತ್ತೀಯಾ, ಆತನು ನಿನ್ನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು, ಅದನ್ನು ಒಪ್ಪಿಕೊಳ್ಳುತ್ತೀಯಾ ಎಂದು ಕೇಳುವುದಾದರೆ ಎಲ್ಲವನ್ನೂ ಆತನು ಒಪ್ಪಿಕೊಳ್ಳುತ್ತಾನೆ. ಯೇಸು ಕ್ರಿಸ್ತನು ತನ್ನ ರಕ್ಷಕನು ಎಂಬುದಾಗಿಯೂ ನಂಬುತ್ತಾನೆ. ಆದರೂ ಸಹ ತಾನು ಇಂದಿನವರೆಗೂ ಮಾಡುತ್ತಾ ಬಂದಂಥ ಪಾಪವನ್ನು, ಅದೇ ಕೊಲೆಗಾರ ಕೆಲಸವನ್ನು ಇನ್ನು ಮುಂದೆಯೂ ಮಾಡುತ್ತಾ ಬರುತ್ತಾ ಇರುವುದಾದರೆ ಆ ವ್ಯಕ್ತಿಯು ಒಬ್ಬ ಕ್ರೈಸ್ತನಾಗಿರುವುದಕ್ಕೆ, ಕ್ರಿಸ್ತನನ್ನು ಹಿಂಬಾಲಿಸುವಂಥ ವ್ಯಕ್ತಿಯಾಗಿರುವುದಕ್ಕೆ ಸಾಧ್ಯವುಂಟು? ಇದೇ ಪ್ರಶ್ನೆಯನ್ನು ಯಾಕೋಬನು ಕೇಳುವಂತವನಾಗಿದ್ದಾನೆ. Hallelujah. 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 That's why now the second phase, first is for salvation, but now James speaks about the people who got the salvation and whether they have the faith. Here, faith is required for salvation, but after salvation, he talks about the faith after the salvation. He says, if your faith does not produce good works, then you do not have faith. That faith is a dead faith. ಇಲ್ಲಿ
ದೇವರ ಮೇಲಿನ ನಂಬಿಕೆ ಇದ್ದರೆ ಆತನು ರಕ್ಷಣೆ ಹೊಂದುವುದಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಯಾಕೋಬನು ಹೇಳುವಂಥ ಮಾತು, ನಿಮ್ಮ ಕ್ರಿಯೆಗಳು ಹೇಗಿರಬೇಕು, ಅದು ದೇವರ ಮೇಲಿನ ಪ್ರೀತಿಯುಳ್ಳಂತ, ಅಂದರೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. Hallelujah. 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 If you continue to be in the same sin, if you continue to be in the same attitude, your mentality, your activities, what is the use of having saved? ನೀನು ಮಾಡುತ್ತಿರುವಂತ ಅದೇ ಪಾಪದಲ್ಲಿ ಇದ್ದುಕೊಂಡು, ಅದೇ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಇದ್ದುಕೊಂಡು ನೀನು ರಕ್ಷಣೆ ಹೊಂದಿದ್ದೆ ಎಂಬುದಾಗಿ ಹೇಳುತ್ತಾ ಇರುವುದರಲ್ಲಿ ಪ್ರಯೋಜನವೇನು? Your character and contact has not changed. ನಿನ್ನ ನಡವಳಿಕೆಯು, ವ್ಯಕ್ತಿತ್ವವು, ಗುಣಗಳು ಮಾರ್ಪಟ್ಟಿಲ್ಲ. In Galatians chapter 5 verse 19 says, the works of the flesh are evident, which are adultery, fornication, uncleanness, lewdness, etc., etc. ಇಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ: ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. All these are works of the flesh. ಇವೆಲ್ಲವೂ ಶರೀರಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳಾಗಿವೆ. And if you have this after saved, if you say you are a Christian, you say you are a righteous man, God has saved you because you took baptism, saying all that things, I believe in Jesus, I believe all that, fine. But if you continue in these works of the flesh like adultery, fornication, uncleanness, lewdness, idolatry, my dear friend, what does your faith produced? ನಾನು ದೇವರಲ್ಲಿ ನಂಬಿಕೆ ಇಡುತ್ತೇನೆ, ಯೇಸು ಕ್ರಿಸ್ತನು ನನ್ನನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗೆಲ್ಲ ನಾನು ನಂಬುತ್ತೇನೆ ಎಂಬುದಾಗಿ ಹೇಳುತ್ತಾ, ನಾನೊಬ್ಬ ಕ್ರೈಸ್ತನು ಎಂಬುದಾಗಿ ಹೇಳುತ್ತಾ ಇರುವುದಾದರೆ, ನಿನ್ನ ಜೀವಿತದಲ್ಲಿ ಮತ್ತೆ ಮತ್ತೆ ಅದೇ ಶರೀರಕ್ಕೆ ಸಂಬಂಧಪಟ್ಟಂತ ಬಂಡತನ, ಜಾರತ್ವ, ವಿಗ್ರಹಾರಾಧನೆ, ಹೊಟ್ಟೆ ಕಿಚ್ಚು, ಸುಳ್ಳು, ಈ ರೀತಿಯಾದಂಥ ಕೆಟ್ಟ ಕಾರ್ಯಗಳು ಮತ್ತೆ ಮತ್ತೆ ನಿನ್ನ ಜೀವಿತದಲ್ಲಿ ನೀನು ಮಾಡುತ್ತಾ ಇರುವುದಾದರೆ ಪ್ರಯೋಜನವೇನು? If we are faithful and if we are saved, then the Spirit of God should live in us. ನಾವು ನಂಬಿಕೆಯಿಂದ ಆತನಲ್ಲಿ ರಕ್ಷಣೆ ಹೊಂದಿರುವುದಾದರೆ, ನಾವು ರಕ್ಷಣೆಯಲ್ಲಿ ನಡೆಯುತ್ತಾ ಇರುವುದಾದರೆ, ದೇವರ ಆತ್ಮನು ನಮ್ಮಲ್ಲಿ ಜೀವಿಸಬೇಕು. If you do not produce any fruit of righteousness, if you not produce the fruit of Spirit, then you are not a faithful one. ನಿಮ್ಮ ಜೀವಿತದಲ್ಲಿ ನೀವು ಆ ಆತ್ಮಕ್ಕೆ, ದೇವರ ಆತ್ಮಕ್ಕೆ ಸಂಬಂಧವಾದಂಥ ಆ ಒಳ್ಳೆಯ ಫಲಗಳನ್ನು ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ತೋರಿಸದೆ ಹೋದರೆ ನೀವು ರಕ್ಷಣೆ ಹೊಂದಿದ್ದಕ್ಕೆ ಅರ್ಥವೇ ಇಲ್ಲ. Bible very clearly says in Galatians 5 verse 22 says, the fruit of the Spirit is love, joy, peace, suffering, kindness, goodness, faithfulness, gentleness, self-control. Against such there is no law. And those who are Christ, those who are living Christ, those where Jesus lives in them, those who are faithful, or those who are righteous, he says very clearly, says, they have crucified their flesh with their passions and desires. If we live in spirit, let us also walk in spirit.
ದೇವರ ವಾಕ್ಯದಲ್ಲಿ ಅದೇ ಗಲಾತ್ಯದವರಿಗೆ ಬರೆದ 5ನೇ ಅಧ್ಯಾಯ ಈ 22, 23, 24ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯು ತನ್ನ ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. Hallelujah. ಹಲ್ಲೆಲೂಯಾ. No doubt you require the grace of God. For that you require faith on God. Once you are saved, my dear friend, it should produce righteousness. It is produce the fruit of righteousness. It show that you are a righteous person. If this is not there, you are a dead person. That's what James says. The works is not there accompanied in your faith, then you are a dead person. ನಿಮ್ಮ ಜೀವಿತದಲ್ಲಿ ಒಬ್ಬ ವ್ಯಕ್ತಿಯು ನಾನು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ, ನಾನೊಬ್ಬ ಕ್ರೈಸ್ತನು ಎಂಬುದಾಗಿ ಹೇಳುತ್ತಾ ಇದ್ದು ಆತನಲ್ಲಿ ಆತ್ಮನ ಫಲಗಳಾಗಿರುವಂಥ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಕ್ಷಮೆ, ದಮೆ ಈ ರೀತಿಯಾದಂಥ ಒಳ್ಳೆಯ ಗುಣಗಳು ಕಾಣಲ್ಪಡದೆ ಇರುವುದಾದರೆ ಆ ವ್ಯಕ್ತಿಯು ಸತ್ತಂತ ವ್ಯಕ್ತಿಯಾಗಿ ಕಾಣಲ್ಪಡುತ್ತಾನೆ. ಅದನ್ನೇ ಯಾಕೋಬನು ಸಹ ಹೇಳುತ್ತಾನೆ, ಒಬ್ಬ ವ್ಯಕ್ತಿಯು ಕ್ರಿಸ್ತನಲ್ಲಿ ಕಂಡುಬರುವುದಾದರೆ, ಆತನು ರಕ್ಷಣೆಯ ಮಾರ್ಗದಲ್ಲಿ ಇರುವುದಾದರೆ ಆತನಲ್ಲಿ ದೇವರ ಆತ್ಮನ ಫಲಗಳು ಇರಬೇಕು ಎಂಬುದಾಗಿ ಹೇಳುತ್ತಾನೆ. ದೇವರ ಆತ್ಮನ ಫಲಗಳು ಕಂಡು ಬರದೆ ಇರುವುದಾದರೆ ಆ ವ್ಯಕ್ತಿಯು ಸತ್ತಂತ ವ್ಯಕ್ತಿಯಾಗಿ ಇರುತ್ತಾನೆ. So faith should produce good works. ನಂಬಿಕೆ ಎನ್ನುವಂಥದ್ದು ಸತ್ಕ್ರಿಯೆಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥದ್ದಾಗಿರಬೇಕು. Works do not save a person. It is the grace that saves. But once a person is saved, he should produce good works. ಕ್ರಿಯೆಗಳು ಒಬ್ಬ ವ್ಯಕ್ತಿಯನ್ನು ರಕ್ಷಣೆಗೆ ತರುವಂಥದ್ದಲ್ಲ. ಒಬ್ಬ ವ್ಯಕ್ತಿಯು ರಕ್ಷಣೆಯಲ್ಲಿ ಬರುವಂಥ ಸಮಯದಲ್ಲಿ ಆತನ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಕ್ರಿಯೆಗಳು ಸತ್ಕ್ರಿಯೆಗಳಾಗಿ ಕಾಣಲ್ಪಡುತ್ತವೆ. Morning I gave an example for this. All that who are lean and fit body, they have a fit physique and all these things are not Olympian champions. ಯಾರ್ಯಾರು ಸಣ್ಣಗೆ ತೆಳ್ಳಗೆ ದೃಢಕಾಯವಾಗಿ ಕಾಣಲ್ಪಡುತ್ತಾರೋ ಅವರೆಲ್ಲರೂ ಒಲಿಂಪಿಕ್ ಪಂದ್ಯದಲ್ಲಿ ಕಾಣಲ್ಪಡುವುದಿಲ್ಲ. Everyone who say I am fit body, I am tall personality, physique, everything fine, I'm a Olympian, if you say, that's not true. ಪ್ರತಿಯೊಬ್ಬರು ನಾನು ದೃಢಕಾಯನಾಗಿದ್ದೇನೆ, ನಾನು ನನ್ನ ದೇಹದಲ್ಲಿ ಶರೀರದಲ್ಲಿ ಎಲ್ಲ ಚೆನ್ನಾಗಿದೆ, ನಾನು ಒಬ್ಬ ಒಲಿಂಪಿಯನ್ ಎಂಬುದಾಗಿ ಹೇಳಿದರೆ ಅದು ನಿಜವಲ್ಲ. But every Olympian has got a fit body. ಆದರೆ ಪ್ರತಿಯೊಬ್ಬ ಒಲಿಂಪಿಯನ್ಗೆ ಆತನಿಗೆ ಬೇಕಾದಂಥ ದೃಢಕಾಯವಾದಂಥ ದೇಹ ಉಂಟು. Have you seen when unhealthy body person in Olympic? ಯಾವುದೇ ತನ್ನ ದೇಹದಲ್ಲಿ ಅನಾರೋಗ್ಯದಿಂದ ಇರುವಂಥ ವ್ಯಕ್ತಿ ಒಲಿಂಪಿಕ್ನಲ್ಲಿ ಬಂದಿದ್ದನ್ನು ಯಾರಾದರೂ ನೋಡಿದ್ದೀರಾ? Fat, bulky and not even able to move, all those people have seen? ತುಂಬ ದಪ್ಪಗೆ ನಡೆಯಕ್ಕೆ ಸಾಧ್ಯ ಆಗದೆ ಇರುವಂಥ ವ್ಯಕ್ತಿ ಒಲಿಂಪಿಕ್ ಅಲ್ಲಿ ಬಂದಿರೋದು ನೋಡಿದ್ದೀರಾ ನೀವು? But our Christians say that I am a Christian, I took baptism, I accept Jesus Christ, He is my Savior, every day I pray, all that, so I am a Christian. Hello, all that is okay, but your baggage is so much, so big, you fit, reduce it, all unwanted things, you shed. ಆದರೆ ಕ್ರೈಸ್ತರು ಹೇಳುವಂಥದ್ದು ಹೀಗೆ, ಅಂದರೆ
ತಮ್ಮ ಜೀವಿತದಲ್ಲಿ ನಾವು ರಕ್ಷಣೆ ಹೊಂದಿದ್ದೇವೆ ಎಂಬುದಾಗಿ ಹೇಳುತ್ತಾರೆ, ಆದರೆ ಅವರ ಮೂಟೆ ಮಾತ್ರ ತುಂಬ ದೊಡ್ಡದಾಗಿ ಕಾಣುತ್ತದೆ. ಆದರೆ ದೇವರು ಹೇಳುವಂಥ ಮಾತು, ಆ ಇರುವಂಥ ಎಲ್ಲವನ್ನು ಬಿಟ್ಟು, ಅಂದರೆ ತಮ್ಮ ಎಲ್ಲ ದುರ್ಗುಣಗಳನ್ನು ತ್ಯಜಿಸಿ ದೇವರ ಆತ್ಮನ ಫಲಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕೊಡುವಂಥವರಾಗಿ ಮಾರ್ಪಡಬೇಕು. How is your attitude? ನಮ್ಮ ವರ್ತನೆಯು ಹೇಗಿದೆ? Your conduct and characters. ನಿಮ್ಮ ನಡವಳಿಕೆಯು ಗುಣಗಳು, Does it reflect Jesus Christ? ಅದು ಯೇಸು ಕ್ರಿಸ್ತನನ್ನು ಪ್ರತಿಬಿಂಬಿಸುವಂತ ರೀತಿಯಲ್ಲಿದೆಯಾ? If you are a faithful one, my dear friend, if you are a faithful, if you have a faith on Jesus Christ, show that faith to the people. ನೀನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತ ವ್ಯಕ್ತಿಯಾಗಿರುವುದಾದರೆ ಆ ಒಂದು ನಂಬಿಕೆಯನ್ನು ಜನರ ಮುಂದೆ ತೋರ್ಪಡಿಸು. On seeing you, let them see Jesus Christ. ನಿನ್ನನ್ನು ನೋಡುವುದರ ಮುಖಾಂತರವಾಗಿ ಜನರು ನಿನ್ನ ಮುಖಾಂತರವಾಗಿ ಯೇಸುವನ್ನು ನೋಡಲಿ. You are an ambassador in this world. ನೀನು ಈ ಲೋಕದಲ್ಲಿ ಯೇಸು ಕ್ರಿಸ್ತನಿಗೆ ರಾಯಭಾರಿಯಾಗಿದ್ದಿ. When our Jesus is so beautiful, so handsome, so godly, so divine, you also have to be like that only. ನಮ್ಮ ಯೇಸು ಕ್ರಿಸ್ತನು ಸುಂದರನು, ಆತನು ಪರಿಶುದ್ಧನು, ಆತನು ದೇವರಾಗಿರುವುದರ ಪ್ರಕಾರವಾಗಿ ನಾವು ಸಹ ಆತನ ರೀತಿಯಲ್ಲಿ ಕಾಣಲ್ಪಡಬೇಕು. But James very, very clearly says, ಯಾಕೋಬನು our contact, the way speaking, they're conducting ourselves, our character should also produce that faithfulness, no? ಇಲ್ಲಿ ನಮ್ಮ ನಡವಳಿಕೆ, ನಮ್ಮ ಜೀವಿತದಲ್ಲಿ ಮಾಡುವಂತ ಪ್ರತಿಯೊಂದು ಕಾರ್ಯಗಳು, ನಮ್ಮ ಗುಣಗಳು ಎಲ್ಲವೂ ಯೇಸುವನ್ನು ಪ್ರತಿಬಿಂಬಿಸುವಂತ ರೀತಿಯಲ್ಲಿರಬೇಕು. In James 2:24 he says, you see that a man is justified by works, not by faith only. ಇಲ್ಲಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. Not by just faith alone. Demand, you put that, hello, bring it into action. Show your faith in your character, your conduct, everything. ನೀವು ಬರೀ ನೀತಿಯಿಂದ, ನಂಬಿಕೆಯಿಂದ ಎಂಬುದಾಗಿ ತಿಳಿದುಕೊಳ್ಳಬೇಡಿ. ಆ ಒಂದು ನಂಬಿಕೆಯನ್ನು ಕ್ರಿಯೆಗಳ ಮುಖಾಂತರವಾಗಿ ತೋರ್ಪಡಿಸಿರಿ. In James 2:21, here James argues Abraham was justified by the work. ಇಲ್ಲಿ ಯಾಕೋಬನು ಹೇಳುವಂತ ಮಾತು 21ನೇ ವಾಕ್ಯದಲ್ಲಿ, ಅಬ್ರಹಾಮನು ತನ್ನ ಕ್ರಿಯೆಯ ಮುಖಾಂತರವಾಗಿ ತನ್ನ ನಂಬಿಕೆಯನ್ನು ಅಲ್ಲಿ ತೋರ್ಪಡಿಸುತ್ತಾನೆ. Abraham our father justified by works when he offered Isaac his son on the altar. Do you see that the faith was working together with his works, and by works faith was made perfect. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂದು ಕಾಣಬರುತ್ತದಲ್ಲ. Paul argues, because Abraham believed God and it was counted unto him righteousness. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. James argues, because Abraham committed, is justified by offering his son on the altar, he was justified by the work. ಇಲ್ಲಿ ಅಬ್ರಹಾಮನು ದೇವರ ಮಾತಿನ ಮೇರೆಗೆ ತನ್ನ ಮಗನನ್ನು ಅಲ್ಲಿ ಅರ್ಪಿಸುವುದಕ್ಕೆ, ಯಜ್ಞವೇದಿಯ ಮೇಲೆ ಅರ್ಪಿಸುವುದಕ್ಕೆ ಹೋದ ಮೇಲೆ ಆತನ ಆ ಒಂದು ಕ್ರಿಯೆಯು ಆತನ ಜೀವಿತದಲ್ಲಿ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಹೇಳಲ್ಪಟ್ಟಿದೆ. There are two different contexts. ಇಲ್ಲಿ ಎರಡು ಬೇರೆ ಬೇರೆ ರೀತಿಯಾಗಿ ಹೇಳಲ್ಪಟ್ಟಿದೆ. Earlier Abraham was a statue maker and he was worshipping idols. They were worshipping, they're making idols and worshipping the place called Ur
down the Babylonian, the Mesopotamia kingdom. ಇಲ್ಲಿ ಮೆಸೊಪೊಟೋಮಿಯಾ ಎಂಬುದಾಗಿ ಹೇಳಲ್ಪಡುವಂಥ ಸ್ಥಳದ ಅಲ್ಲಿ ಊರ್ ಎಂದು ಪಡುವಂಥ ಒಂದು ಸ್ಥಳದಲ್ಲಿ ಅಬ್ರಹಾಮ ಮತ್ತು ಆತನ ಕುಟುಂಬದವರು ವಿಗ್ರಹಗಳನ್ನು ಮಾಡಿ ಅದನ್ನು ಆರಾಧಿಸುತ್ತಿದ್ದಂಥ ವ್ಯಕ್ತಿಗಳು. And God called him, saying that you follow me, I will make you a great generation. ಆಗ ಅಬ್ರಹಾಮನನ್ನು ದೇವರು ಕರೆದು, ನೀನು ನನ್ನನ್ನು ಹಿಂಬಾಲಿಸು, ನಿನ್ನನ್ನು ಒಂದು ದೊಡ್ಡ ಜನಾಂಗವಾಗಿ ನಾನು ಮಾಡುತ್ತೇನೆ ಎಂಬುದಾಗಿ ಆತನನ್ನು ಕರೆದನು. Abraham accepted God. Abraham believed God. Abraham took it that he is a God. He will going to lead all that by faith. That was a belief and faith. He left and he became God's person. And he became the follower of God. ಅಬ್ರಹಾಮನನ್ನು ದೇವರು ಕರೆದ ತಕ್ಷಣ ಆತನು ದೇವರನ್ನು ನಂಬಿದನು. ಆತನ ಮಾತಿಗೆ ನಂಬಿಕೆಯನ್ನು ಕೊಟ್ಟು ಆತನು ದೇವರನ್ನು ಹಿಂಬಾಲಿಸಿದನು. ಆತನ ಮಾತಿನ ಪ್ರಕಾರವಾಗಿ ನಡೆಯುವುದಕ್ಕೆ ಪ್ರಾರಂಭಿಸಿದನು. ಇವೆಲ್ಲವೂ ಅಬ್ರಹಾಮನು ದೇವರ ಮೇಲಿನ ನಂಬಿಕೆಯನ್ನು ಸೂಚಿಸುವಂತದ್ದಾಗಿದೆ. And God, as God promised, God blessed Abraham with sons and daughters, and so many years produced, and he became so very big man in that. But during this period, God says, offer your son on the altar. And now, earlier it was intellectual acceptance, now it's a works is producing. He offered his son on the altar. ಈಗ ಅಬ್ರಹಾಮನು ದೊಡ್ಡ ವ್ಯಕ್ತಿಯಾಗಿ ಮಾರ್ಪಟ್ಟು ತನ್ನ ಜನಾಂಗವು ಬಹಳ ದೊಡ್ಡದಾಗಿ ಮಾರ್ಪಡುತ್ತಾ ಇರುವಂತಹ ಸಮಯದಲ್ಲಿ ದೇವರು ಆತನನ್ನು ಕರೆದು, ನಿನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಸಮರ್ಪಿಸು ಎಂದು ಹೇಳುವಂತಹ ಸಮಯದಲ್ಲಿ ಅಬ್ರಹಾಮನು ಈಗಲೂ ಸಹ ದೇವರ ಮಾತಿಗೆ ವಿಧೇಯನಾಗಿ ದೇವರು ಹೇಳಿದಂಥ ಪ್ರಕಾರವಾಗಿ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಸಮರ್ಪಿಸುವುದಕ್ಕೆ ಹೋಗುತ್ತಾನೆ. ಈ ರೀತಿಯಾದಂಥ ಕ್ರಿಯೆಯ ಮೂಲಕವಾಗಿ ತಾನು ತೋರಿಸುವಂಥ ಆ ಒಂದು ನಂಬಿಕೆಯೇ ಆತನಿಗೆ ನೀತಿ ಎಂಬುದಾಗಿ ಎಣಿಸಲ್ಪಡುವಂಥದ್ದಾಗಿದೆ. ಇದುವರೆಗೂ ಆತನು ದೇವರ ಮೇಲೆ ಇಟ್ಟಂಥ ಆ ಒಂದು ನಂಬಿಕೆಯು ನಂಬಿಕೆ ಅದು ಬರೀ ನಂಬಿಕೆಯಾಗಿ ಕಾಣಲ್ಪಡುತ್ತದೆಯೇ ಹೊರತು ಈಗ ಆತನು ಮಾಡಿದಂಥ ಈ ಒಂದು ಕ್ರಿಯೆಯು ನಂಬಿಕೆಯನ್ನು ಕ್ರಿಯಾರೂಪವಾಗಿ ತೋರಿಸುವಂತದ್ದಾಗಿದೆ. That's what he says. Do you see now the faith which Abraham was having was working together with his works, and by works faith was made perfect. If you want your faith to be in totality a complete faith, it is both intellectual faith, believing Jesus Christ. Also, once you believe, you produce the result confirming that you have a complete faith on Jesus. ಇಲ್ಲಿ ಇದುವರೆಗೂ ಅಬ್ರಹಾಮ್ನಿಗೆ ದೇವರ ಮೇಲಿನ ಇದ್ದಂಥ ನಂಬಿಕೆಯಾಗಿ ಕಾಣಲ್ಪಡುತ್ತದೆ. ಮತ್ತು ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ನಾವು ದೇವರ ಮೇಲೆ ನಂಬಿಕೆ ಇಡುತ್ತೇವೆ, ಆದರೆ ಅದನ್ನು ಕ್ರಿಯಾರೂಪವಾಗಿ ತೋರಿಸುತ್ತೇವಾ? ಕ್ರಿಯಾರೂಪವಾಗಿ ದೇವರ ಮೇಲಿನ ನಂಬಿಕೆಯನ್ನು ನಾವು ಪ್ರಸಿದ್ಧಪಡಿಸುವಂಥ ಸಮಯದಲ್ಲಿ, ತೋರಿಸುವಂಥ ಸಮಯದಲ್ಲಿ ಅದು ನೀತಿ ಎಂದು ಎಣಿಸಲ್ಪಡುತ್ತದೆ. Rahab, the harlot, was saved by what? Not by just believing God, but by her work. That's what Bible says. ಸತ್ಯವೇದದಲ್ಲಿ ಹೇಳಿರುವಂಥ ಪ್ರಕಾರವಾಗಿ ರಹಾಬಳೆಂಬ ಸೂಳೆಯಾಗಿರುವಂಥ ವ್ಯಕ್ತಿಯು, ಆಕೆಯು ತಾನು ಮಾಡಿದಂಥ ಕ್ರಿಯೆಯ ಮುಖಾಂತರವಾಗಿಯೇ ತನ್ನ ನಂಬಿಕೆಯನ್ನು ತೋರಿಸುವಂಥವಳಾಗಿ ಕಾಣಲ್ಪಡ್ತಾಳೆ. She accepted the messenger and sent them out in another way by her works.
And she believed this was God going to do it. So she has exhibited this, demonstrated it. ಆಕೆಯು ದೇವರು ಈ ಕೆಲಸಗಳನ್ನು ಮಾಡುತ್ತಾನೆ ಎಂಬುದಾಗಿ ನಂಬಿಕೆ ಇಟ್ಟು ಅದನ್ನು ತನ್ನ ಕ್ರಿಯೆಯ ಮುಖಾಂತರವಾಗಿ ತೋರ್ಪಡಿಸುವ ಪ್ರಕಾರವಾಗಿ ತನ್ನ ಮನೆಗೆ ಬಂದಂತಹ ಆ ಗೂಢಚಾರರನ್ನು ಬಚ್ಚಿಟ್ಟು ಅವರಿಗೆ ಸಹಾಯ ಮಾಡುವುದರ ಮುಖಾಂತರವಾಗಿ ತನ್ನ ಕ್ರಿಯೆಯಿಂದ ದೇವರ ಮೇಲಿನ ನಂಬಿಕೆಯನ್ನು ತೋರ್ಪಡಿಸುತ್ತಾಳೆ. If you do not produce good qualities and you say that still I am a faithful one, my dear friend, James very clearly says that's a dead faith. It's of no use. ನಿಮ್ಮ ಕ್ರಿಯೆ ಇಲ್ಲದೆ ಇರುವಂತ ಆ ಒಂದು ನಂಬಿಕೆಯು ಇದೇ ನಂಬಿಕೆ ಎಂಬುದಾಗಿ ನೀವು ಹೇಳುತ್ತಾ ಇರುವುದಾದರೆ ಅಲ್ಲಿ ಯಾಕೋಬನು ಹೇಳುತ್ತಾನೆ, ಕ್ರಿಯೆ ಇಲ್ಲದೆ ಇರುವಂತ ಆ ಒಂದು ನಂಬಿಕೆಯು ಸತ್ತದ್ದು ಎಂಬುದಾಗಿ. James 2 verse 14 very clearly argues, what does it profit, my brethren, if someone says he has a faith but does not have works? Can faith save him? If a brother or a sister is naked and destitute of a daily food, and one comes and says, oh, depart in peace, be warmed and filled, and do not give them what they want. Hello, does your empty words will save that person, and empty word will save your faith? ಅದನ್ನೇ ಇಲ್ಲಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯಾಕೋಬನು ವಾಗ್ವಾದ ಮಾಡುವಂತ ಮಾತು, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವನನ್ನು ರಕ್ಷಿಸುವುದು. ಒಬ್ಬ ಸಹೋದರನಿಗೆ ಇಲ್ಲವೇ? ಒಬ್ಬ ಸಹೋದರಿಗೆ ಬಟ್ಟೆಯೂ ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. Many people have this, when somebody poor people come, or sick people come, and your needy people come, then we'll say, okay, you all kneel down, I'll pray for you. So I'll pray, God will give you food, God will give you shelter, God will give you everything, God will give everything. So we'll pray. Okay, now I prayed, go, you eat and drink and have clothes. Hello, here James says, what are you doing? You are not given the food. The man is now starving. You are not given food. He is without clothes. He is naked. You are not given any dress. And with your empty words, so faithfully you are uttering, go eat, go have shelter, go have a dress. Hello? Your faith has no meaning. That is not faith. Bring it in works. Give him a food. Give him shelter. Give him a dress. Show the mercy of a God. And Bible very clearly says, you love one another as you love yourself. You want, if you are starving, if you are without dress, will you just keep quiet? Do it that way. Help that person. Give him the food. Give him the dress. That is faithfulness. That is faith. Because the faith in you produces, you don't want to give, because you will feel if you give your food to that person, you feel that you will not have food to eat. Correct? So where is your faith? If you believe God provides food to that person, then give your food to him. Wait for God to fill your pot. Correct? ನಮ್ಮಲ್ಲಿಯೂ ಸಹ ಪ್ರಾರ್ಥಿಸಿಕೊಳ್ಳುವುದಕ್ಕೆ ಯಾರಾದರೂ ಬರುವಾಗ ಅವರು ಹೊಟ್ಟೆಗಿಲ್ಲದೆ, ಹಸಿವಿನಿಂದ ಬಡವರಾಗಿ, ಆಹಾರವಿಲ್ಲದೆ, ಅವರು ಬಟ್ಟೆ ಇಲ್ಲದೆ, ಇರುವುದಕ್ಕೆ ಸ್ಥಳವಿಲ್ಲದೆ ಅಂಗಲಾಚುತ್ತಿರುವಂಥ ವ್ಯಕ್ತಿಗಳು ಬರುವಂಥ ಸಮಯದಲ್ಲಿ ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ ಬನ್ನಿ ಎಂಬುದಾಗಿ ಹೇಳಿ ಅವರಿಗೆ ಪ್ರಾರ್ಥನೆ ಮಾಡಿ, ಹೋಗಿ ಈಗ ಹೊಟ್ಟೆ ತುಂಬ ಊಟ ಮಾಡಿ, ಕುಡಿಯಿರಿ, ಬಟ್ಟೆ ಹಾಕಿಕೊಳ್ಳಿ, ಒಳ್ಳೆಯ ಸ್ಥಳದಲ್ಲಿ ಇರಿ ಎಂಬುದಾಗಿ ಬರೀ ಬಾಯಿ ಮಾತಿನಿಂದ ಹೇಳುವುದರಿಂದ ಪ್ರಯೋಜನವೇನು ಎನ್ನುವಂಥದ್ದನ್ನೇ ಇಲ್ಲಿ ಯಾಕೋಬನು ಪ್ರಶ್ನಿಸುತ್ತಾನೆ. ಒಬ್ಬ ವ್ಯಕ್ತಿಯನ್ನು ನೋಡುವಂಥ ಸಮಯದಲ್ಲಿ ನಮಗೆ ಆತನ ಮೇಲೆ ಅವನಿಗೆ
ಬೇಕಾಗಿರುವಂಥ ಕಾರ್ಯಗಳನ್ನು ಒದಗಿಸುವಂಥ ಗುಣವು ನಮ್ಮಲ್ಲಿ ಕಂಡು ಬರಬೇಕು. ಯಾಕೆಂದರೆ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನಿಮ್ಮನ್ನು ಪ್ರೀತಿಸುವಂಥ ರೀತಿಯಲ್ಲಿಯೇ ನೀವು ಮತ್ತೊಬ್ಬರನ್ನು ಪ್ರೀತಿಸಿರಿ. ಹಾಗಾದರೆ ನಿಮಗೆ ಹಸಿವಿನಿಂದ ಇರುವಾಗ, ಆಹಾರವಿಲ್ಲದೆ ಬಟ್ಟೆ ಇಲ್ಲದೆ ನೀವು ಇರುವಂಥ ಸಮಯದಲ್ಲಿ ಸುಮ್ಮನೆ ಇರುತ್ತೀರಾ? ಹೇಗಾದರೂ ಮಾಡಿ ಅದನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಅಂಗಲಾಚುತ್ತೀರಲ್ಲವೇ? ನೀವು ನಿಮ್ಮ ಬಳಿಗೆ ಬರುವಂಥವರಿಗೆ ಹಾಗೇ ಇದಕ್ಕೆ ಬದಲಾಗಿ ನಿಮ್ಮಲ್ಲಿ ಇರುವಂಥ ಆಹಾರದಲ್ಲಿ ಸ್ವಲ್ಪವನ್ನು ಅವರಿಗೆ ಕೊಡುವುದರಿಂದ ನಿಮಗೆ ಯಾವುದು ಕಡಿಮೆ ಆಗುವುದಿಲ್ಲ. ಆದರೂ ಸಹ ನಾವೇನು ಮಾಡ್ತೀವಿ, ಅದನ್ನು ಕೊಟ್ಬಿಟ್ರೆ ನಮಗೆ ನಮ್ಮ ಕುಟುಂಬಕ್ಕೆ ಏನಾಗುತ್ತದೆ ಎನ್ನುವಂಥ ಪ್ರಶ್ನೆಯು ಬರುತ್ತದೆ. ಹಾಗಾದರೆ ಅಲ್ಲಿ ನಿಮ್ಮ ನಂಬಿಕೆ ಏನಾಯಿತು? ನಿಮ್ಮಲ್ಲಿರುವುದನ್ನು ಕೊಟ್ಟು ಬಿಟ್ಟು ನೀವು ದೇವರು ನನಗೆ ಕೊಟ್ಟೇ ಕೊಡುತ್ತಾನೆ, ನನ್ನ ಕುಟುಂಬವನ್ನು ಕಾಯುತ್ತಾನೆ ಎನ್ನುವಂಥ ನಂಬಿಕೆಯಿಂದ ನೀವು ಕಾಯುತ್ತಾ ಇರುವುದಾದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವಂಥವನಾಗಿರುತ್ತಾನೆ. ಆದ್ದರಿಂದ ಯಾಕೋಬನು ಹೇಳುವಂಥ ಮಾತು, ನಮ್ಮ ನಂಬಿಕೆಯು ಕ್ರಿಯೆಯಲ್ಲಿ ಕಾಣಲ್ಪಡಬೇಕು, ಅದು ಬರೀ ಮಾತು ಆಗಿರಬಾರದು ಎಂಬುದಾಗಿ ಹೇಳ್ತಾನೆ. Demonstrate the faith. ನಂಬಿಕೆಯನ್ನು ನಾವು ತೋರ್ಪಡಿಸಬೇಕು. If you do not demonstrate, if it doesn't bring out the works, you are faithful one, no doubt about it. For faithfulness you have to believe God. By grace of God only you are saved. But after saving, my dear friend, you cannot continue to be like the person who was earlier, having the good old habits. Same envy, same fighting, same this thing. Whatever we had, we continue to have it and still say that we are faithful. My dear friend, where is your love? Where is your contact now? Everything doesn't show anything of Jesus' quality. That's what James says. Demonstrate. It should come. Works should accompany the faith. If it doesn't produce any works of good works, then you are a dead person. Your faith is dead. ಇಲ್ಲಿ ಯಾಕೋಬನು ಹೇಳುವಂಥ ಮಾತು, ನಾವು ನಂಬಿಕೆಯಲ್ಲಿದ್ದೇವೆ ಎಂದು ಹೇಳುತ್ತಾ ಇದ್ರೂ ಸಹ ನಮ್ಮಲ್ಲಿ ಸತ್ಕ್ರಿಯೆಗಳು ಕಂಡು ಬರದೇ ಇರುವುದಾದರೆ, ದೇವರ ಆ ಒಂದು ಆತ್ಮನ ಫಲಗಳು ನಮ್ಮಲ್ಲಿ ಇಲ್ಲದೆ ಹೋದರೆ, ಪ್ರೀತಿ ಇಲ್ಲದೆ ಹೋದರೆ, ನಮ್ಮಲ್ಲಿ ದೇವರ ಆತ್ಮನ ಫಲಗಳಾದಂಥ ಆ ಎಲ್ಲ ಫಲಗಳು ನಮ್ಮಲ್ಲಿ ಕಂಡು ಬರದೆ ಹೋಗುವುದಾದರೆ ಆ ಒಂದು ನಂಬಿಕೆಯು ಸತ್ತದ್ದು ಎಂಬುದಾಗಿ ಆತನು ಹೇಳ್ತಾನೆ. Sometimes you take your children or somebody for a swimming, and they do not know swimming and you know swimming, and you tell them, okay, I can teach you, I can catch you. You jump to the swimming pool, I'm here, I'll save you. What the children do? ಮಕ್ಕಳನ್ನು ಈಜು ಕಲಿಸುವುದಕ್ಕೆ ಕರೆದುಕೊಂಡು ಹೋಗುವಂಥ ಸಮಯದಲ್ಲಿ, ನನಗೆ ಈಜು ಬರುತ್ತದೆ, ನೀವು ಆ ಒಂದು ಈಜುಕೊಳದಲ್ಲಿ ಧುಮುಕಿ ನಾನು ನಿಮ್ಮನ್ನು ಹಿಡಿದುಕೊಳ್ಳುತ್ತೇನೆ, ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ಎಂದು ಹೇಳಿದಾಗ ಮಕ್ಕಳೇನು ಮಾಡ್ತಾರೆ? Now we'll go deep into the water, we'll stand for the child to jump into the water, but the child will say, yes, I believe you, I know, you'll save me. Yes, father, yes, daddy. Hey, jump and yes. Hello, then where is the faith? ಆ ಒಂದು ಈಜುಕೊಳದಲ್ಲಿ ಹೋಗಿ ಆಳದಲ್ಲಿ ನಿಂತುಕೊಂಡು ಮಗು ಧುಮುಕುತ್ತದೆ ಎಂಬುದಾಗಿ ಧುಮುಕು ಎಂಬುದಾಗಿ ಹೇಳ್ತಾ ಇದ್ರು. ಹೌದು, ನಾನು ಧುಮುಕುತ್ತೇನೆ ಎಂದು ಹೇಳ್ತಾ ಇರ್ತದೆ ಹೊರತು ಧುಮುಕೋದಿಲ್ಲ. ಆಗ ಆ ಒಂದು ತಂದೆಗೆ ಹೇಗಿರುತ್ತದೆ? Is it faith? ಅದು ನಂಬಿಕೆನಾ? That's what James says. Show your faith in works. ಅದನ್ನೇ ಯಾಕೋಬನು ಹೇಳುತ್ತಾನೆ, ನಿನ್ನ ನಂಬಿಕೆಯನ್ನು ಕ್ರಿಯೆಯ ಮುಖಾಂತರವಾಗಿ ತೋರಿಸು. Perfect your faith by your works. ನಿನ್ನ ನಂಬಿಕೆಯನ್ನು ಕ್ರಿಯೆಗಳ ಮುಖಾಂತರವಾಗಿ ಅದನ್ನು ಪಕ್ವಗೊಳಿಸು. If you do not produce the good quality of works, then your faith is a dead faith. ನಿನ್ನ ಆ ಒಂದು ನಂಬಿಕೆಯನ್ನು ಕ್ರಿಯೆಗಳ ಮುಖಾಂತರವಾಗಿ ನೀನು ತೋರ್ಪಡಿಸದ ಹೊರತು ಅದು ಸತ್ತದ್ದಾಗಿ ಕಾಣಲ್ಪಡುತ್ತದೆ. Let's close in prayer. ನಾವು ಪ್ರಾರ್ಥನೆಯಲ್ಲಿ ಮುಗಿಸೋಣ.
Heavenly Father, we praise and worship you, Lord, for the wonderful time that we gathered together to meditate upon your word. That, Lord, if our faith does not produce good works, then it is dead faith. As Master, many a times, Lord, we have this intellectual definition for the faith, but Lord, we don't implement it. We don't bring out the works, the fruitfulness of the faith. We don't, Lord, our attitude doesn't change, our habits doesn't change, our words doesn't change. Lord, all the sins we committed that continue to be there, which still with all that we say, we are faithful servant of God. Lord, you said, let there be a change when you become a faithful person. Yes, Lord, help us to bring, Lord, produce good works so that our faith is made perfect. Thank you, Lord. Bless your people. Lord, help us to understand the real meaning of faithfulness and to grow more in thee. Bless your people. In Jesus' precious name I pray. Amen. Amen. Amen.